ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡರವರ ಪರವಾಗಿ ಮತಯಾಚನೆ ಹಾಗೂ ಬೃಹತ್ ರೋಡ್ ಶೋ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ತುಮಕೂರು ಲೋಕಸಭಾ ಚುನಾವಣೆ ಬಹಳ ಬರದಿಂದ ಸಾಗುತ್ತಿದೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಬಹಳ ಬರದಿಂದ ಸಾಗುತ್ತಿದೆ ಚುನಾವಣಾ ಪ್ರಚಾರ. ಕಳೆದ 3 ದಿನಗಳಿಂದ ಹಿಂದೆ ಕೊರಟಗೆರೆ ಕ್ಷೇತ್ರದ ಎಲ್ಲಾ ಹೋಬಳಿಗಳಲ್ಲಿ ಅಭ್ಯರ್ಥಿ ಮುದ್ದಹನುಮೇಗೌಡರು ಹಾಗೂ ನಾನು ಹೋಬಳಿ ಮಟ್ಟದ ಪ್ರಚಾರ ಸಭೆಯನ್ನ ಮಾಡಿ ಮತಯಾಚನೆಯನ್ನ ಮಾಡಿದ್ದೇವೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದರು. ಇಂದು ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡರವರ ಪರವಾಗಿ ಮತಯಾಚನೆ ಹಾಗೂ ಬೃಹತ್ ರೋಡ್ ಶೋ ನಡೆಸಿದರು. ಅಭ್ಯರ್ಥಿ ಮುದ್ದಹನುಮೇಗೌಡರವರು ಬೇರೆ ಬೇರೆ ತಾಲೂಕಿನಲ್ಲಿ ಪ್ರಚಾರವನ್ನ ಮಾಡುತ್ತಿದ್ದಾರೆ. ಹಾಗಾಗಿ ಅವರ ಪರವಾಗಿ ನಾವು ಕೊರಟಗೆರೆ ಪಟ್ಟಣದಲ್ಲಿ ಪ್ರಚಾರವನ್ನ ಮಾಡಿ ಮತಯಾಚನೆಯನ್ನ ಮಾಡುತ್ತಿದ್ದೇವೆ. ಇಂದು ಕೊರಟಗೆರೆ ಪಟ್ಟಣದ ಬಹುತೇಕ ಎಲ್ಲಾ ಮಹಿಳೆಯರು ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದರು. ಇಂದು ಕೊರಟಗೆರೆಯಲ್ಲಿ ಜಾತ್ರೆಯ ವಾತಾವರಣ ಸೃಷ್ಟಿಯಾಗಿತ್ತು. ಈ ಬಾರಿ ಕಾಂಗ್ರೆಸ್ ಪಕ್ಷ ಜಯಬೇರಿಯನ್ನ ಬಾರಿಸುತ್ತದೆ, ಆದರೆ ಇನ್ನೂ ಹೆಚ್ಚಿನ ಲೀಡ್ ಬರಲು ಮನವಿಯನ್ನ ಮಾಡುತ್ತಿದ್ದೇವೆ. ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನಾಳೆ ಅಥವಾ ನಾಡಿದ್ದು ತುಮಕೂರಿನಲ್ಲಿ ಪ್ರಚಾರಕ್ಕೆ ಬರುತ್ತಾರೆ. ತುಮಕೂರಿನ ಯಲ್ಲಾಪುರದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕೊರಟಗೆರೆ ಕ್ಷೇತ್ರದಿಂದ ಸಹ ಜನರು ಹೊರಡುತ್ತಾರೆ. ಈ ಕಾರ್ಯಕ್ರಮಕ್ಕೆ ಸುಮಾರು 50,000ಕ್ಕೂ ಹೆಚ್ಚು ಜನರು ಸೇರುವ ನಿರೀಕ್ಷೆ ಇದೆ. ಈ ಕಾರ್ಯಕ್ರಮ ಫೈನಲ್ ಮಾಡುತ್ತಿದ್ದೇವೆ, ಅಂದರೆ ಇನ್ನು ಚುನಾವಣೆ ಮುಗಿಯುವವರೆಗೂ ಯಾವ ಕಾರ್ಯಕ್ರಮವನ್ನು ಕೂಡ ಮಾಡುವುದಿಲ್ಲ. ಇಂದು ನಾವು ಗುಬ್ಬಿ, ತುರುವೇಕೆರೆ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡಿ ಬಂದಿದ್ದೇವೆ. ಎಲ್ಲಾ ತಾಲೂಕುಗಳಲ್ಲಿ ಬಹಳ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಮುದ್ದಹನುಮೇಗೌಡರವರು ಗೆಲುವನ್ನ ಸಾಧಿಸುತ್ತಾರೆ. ಇನ್ನು ಹೆಚ್ಚು ಮತಗಳನ್ನು ಪಡೆಯಲು ಈ ಪ್ರಚಾರವನ್ನ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಪಕ್ಷಕ್ಕೆ ಕೊಡಬೇಕು ಅನ್ನೋದು ಈಗಾಗಲೇ ತಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಹಿಂದೆ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಡಾ ಜಿ ಪರಮೇಶ್ವರ್ ಅವರಿಗೆ ಮತ ಕೊಡೋದ್ರ ಮುಖಾಂತರ ಕೊರಟಗೆರೆ ಪಟ್ಟಣದಲ್ಲಿ ಅತಿ ಹೆಚ್ಚಿನ ಮತವನ್ನು ಕೊಟ್ಟು ಅವರನ್ನ ಜಯಶೀಲರಾಗಕ್ಕೆ ನೀವೆಲ್ಲ ಕಾರಣಭೂತರಾಗಿದ್ದೀರಾ. ನಿಮ್ಮನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೊರಟಗೆರೆ ಪಟ್ಟಣದ ಎಲ್ಲ ಮತದಾರರನ್ನು ಅಭಿನಂದನೆ ಸಲ್ಲಿಸ್ತೀನಿ. ಬಂಧುಗಳೇ, ಈಗಾಗಲೇ ತಮ್ಗೆಲ್ಲ ತಿಳಿದಿರೋ ಹಾಗೆ ಏನು ನಮ್ಮ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿ ಪರಮೇಶ್ವರ್ ಅವರು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈಗ ನಾವು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಿಮಗೆ ಮತ್ತೆ ನಾವು ಗ್ಯಾರಂಟಿಗಳನ್ನು ಈಗಾಗಲೇ ರೈತ ನ್ಯಾಯ, ಮಹಿಳಾ ನ್ಯಾಯ ಅಂತ ಅನೇಕ ಯುವ ನ್ಯಾಯ ಎಲ್ಲ ಒಂದು ನ್ಯಾಯವನ್ನು ಕೊಡಿಸೋದು ನ್ಯಾಯ ಪತ್ರವನ್ನು ಹೊರಡಿಸಿದ್ದೀವಿ. ಅದರಂತೆ ನಡೀತೀವಿ ಅಂತ ಹೇಳಿ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಕೊಡೋದ್ರ ಮುಖಾಂತರ ನಮ್ಮ ಅಮೂಲ್ಯವಾದ ಮತವನ್ನು ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಿದ್ರೆ ಎಲ್ರಿಗೂ ನಮಸ್ಕಾರ ಬಂಧುಗಳೇ. ಎನ್ನುವುದನ್ನ ನಾನು ತಮಗೆ ತಿಳಿಸೋದಕ್ಕೆ ಬಯಸ್ತೇನೆ. ರಾಜ್ಯದ ಜನ 135 ಸೀಟುಗಳನ್ನ ಕೊಡುವುದರ ಮೂಲಕ ಕರ್ನಾಟಕದಲ್ಲಿ ಒಂದು ಸ್ಥಿರ ಸರ್ಕಾರವನ್ನ ಇವತ್ತು ಏರ್ಪಾಡು ಮಾಡಿಕೊಟ್ಟಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಚುನಾವಣೆಗೆ ಬಂದಿದ್ದೇವೆ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕಳೆದ 10 ವರ್ಷದಿಂದ ಅಧಿಕಾರವನ್ನ ಮಾಡಿದೆ, ಆಡಳಿತವನ್ನ ಮಾಡಿದ್ದಾರೆ. ನಾನು ಅವರಿಗೆ ಇಷ್ಟೇ ಕೇಳೋದಕ್ಕೆ ಬಯಸ್ತೇನೆ, ಕಳೆದ 10 ವರ್ಷದಿಂದ
ಕರ್ನಾಟಕಕ್ಕೆ ನೀವು ಏನು ಕೊಡುಗೆಯನ್ನ ಕೊಟ್ಟಿದ್ದೀರಿ ಅಂತೇಳಿ ಈ ಚುನಾವಣೆಯಲ್ಲಿ ರಾಜ್ಯದ ಜನತೆಗೆ ತಿಳಿಸ್ಬೇಕು. ನಮ್ಮ ತುಮಕೂರು ಜಿಲ್ಲೆಗೆ 2 ಬಾರಿ ಭಾರತೀಯ ಜನತಾ ಪಾರ್ಟಿಯಿಂದ ಸಂಸದರನ್ನ ಆರಿಸಿ ಕಳಿಸಿದ್ದಾರೆ. ಇಲ್ಲಿವರೆಗೂ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ಮಾಡಲಿಲ್ಲ ಅವರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಅಧ್ಯಕ್ಷರಾದ ಶಿವಕುಮಾರ್ ಅವರು ತುಮಕೂರಿಗೆ ಬರ್ತಾ ಇದ್ದಾರೆ. ನಾಳೆ ಇಲ್ಲ ನಾಡಿದ್ದು ಸಂಜೆ ಬರ್ತಾರೆ. ಯಲ್ಲಾಪುರದ ಹತ್ರ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೇವೆ. ನಮ್ಮ ಕ್ಷೇತ್ರದಿಂದಲೂ ಕೂಡ ಜನ ಬರೋದಕ್ಕೆ ಏರ್ಪಾಡು ಮಾಡಿದ್ದೆವು. ಸುಮಾರು 40-50 ಸಾವಿರ ಜನ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಅದು ಫೈನಲ್ ಆಗಿ ಇರ್ತಕ್ಕಂಥದ್ದು ಫೈನಲ್ಲು ಸಭೆ ಅಂತ ಹೇಳಿ ಈ ಪ್ರಚಾರದಲ್ಲಿ ಫೈನಲ್ ಆಗಿ ನಮ್ಮ ಕ್ಷೇತ್ರಕ್ಕೆ ಬಂದು ಹೋಗ್ತಾರೆ. ವಡಗರೆ ಕ್ಷೇತ್ರ ಮುದ್ದನಗೌಡರಿಗೆ ಉಳಿದ ಕ್ಷೇತ್ರದ ಬಗ್ಗೆ ತಮಗೇನು? ಈಗ ತಾನೇ ನಾನು ತುರುವೇಕೆರೆಯಿಂದ ಬರ್ತಾ ಇದ್ದೀನಿ. ತುರುವೇಕೆರೆ ಮತ್ತು ಗುಬ್ಬಿ ಅಲ್ಲೆಲ್ಲ ನೋಡ್ಕೊಂಡು ಬಂದೆ. ಎಲ್ಲ ಕಡೆನೂ ಭಾಳ ಚೆನ್ನಾಗಿದೆ. ಮುದ್ದನಗೌಡರು ಗೆದ್ದಿದ್ದಾರೆ ಎನ್ನುವಂಥ ವಿಶ್ವಾಸ ಇದೆ. ತುಂಬ ಹೆಚ್ಚು ಬಹುಮತ ಬರಬೇಕು ಅಂತೇಳಿ ನಮ್ಮೆಲ್ಲರ ಗೆದ್ದಿರ್ತಕ್ಕಂಥ ವಿಶ್ವಾಸ ನನಗೆ. ಲೋಕಸಭಾ ಚುನಾವಣೆ ಬಹಳ ಬಿರುಸಿನಿಂದ ನಡೀತಾ ಇದೆ. 2-3 ದಿವಸದ ಹಿಂದೆ ಎಲ್ಲ ಹೋಬಳಿಗಳಿಗೆ ಅಭ್ಯರ್ಥಿ ಮತ್ತು ನಾನು ಇಬ್ಬರು ನಮ್ಮೆಲ್ಲರ ಮುಖಂಡರುಗಳ ಜೊತೆ ಆಯಾಯ ಹೋಬಳಿಗೆ ಸಭೆಯನ್ನು ಮಾಡಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮುದ್ದನ್ಮೇಗೌಡರು ಮನವಿಯನ್ನು ಮಾಡಿದ್ದಾರೆ. ಅದಾದ ಮೇಲೆ ಇವತ್ತು ಪಟ್ಟಣದಲ್ಲಿ ನಾವು ಪ್ರಚಾರದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು. ಮಾನ್ಯ ಅಭ್ಯರ್ಥಿಗಳಾದ ಮುದ್ದನ್ಮೇಗೌಡರು ಬೇರೆ ತಾಲೂಕಿನಲ್ಲಿ ಅವರು ಹಳ್ಳಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಾವುಗಳೇ ಈ ಒಂದು ಪ್ರೊಸೆಷನನ್ನು ಮಾಡ್ತಾ ಇದ್ದೀವಿ. ರೋಡ್ ಶೋ ಮನವಿಯನ್ನು ಮಾಡ್ತಾ ಇದ್ದೀವಿ ನಮ್ಮೆಲ್ಲರ. ನ್ಯೂಸ್ ಕರ್ನಾಟಕ 1 ವರದಿ ಮುತ್ತುರಾಜ್ ಕೊರಟಗೆರೆ.